ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಡೀತಾ ಇರ್ತಕ್ಕಂಥ SITಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಜಾಸ್ತಿ ಏನು ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಇವತ್ತಿನ ಪ್ರಕ್ರಿಯೆಗೆ ನಾವು ಗೌರವವನ್ನು ಕೊಡಬೇಕಾಗಿದೆ. ಆದರೆ ಸೋಷಿಯಲ್ ಮೀಡಿಯಲ್ಲಿ, ಯೂಟ್ಯೂಬ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಈ ಅವಹೇಳನ ಪೋಸ್ಟ್ಗಳು ಅತ್ಯಂತ ಒಂದು ನೋವನ್ನುಂಟಾಗಿದೆ ನಮ್ಮೆಲ್ಲರಲ್ಲೂ. ನಮ್ಮ ಸಮಾಜಕ್ಕೆ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಇರ್ಬೋದು, ಆ ದೇವಸ್ಥಾನ ಇರ್ಬೋದು, ಭಾಳ ಪುಣ್ಯವಾದಂಥ ಸ್ಥಳ. ಅದರ ಬಗ್ಗೆ ಅವಹೇಳನ ಪೋಸ್ಟ್ಗಳು ಹಾಕೋದು ಅತ್ಯಂತ ಖಂಡನೀಯ ಒಂದು ಕೃತ್ಯ. ಇದು ಸರ್ಕಾರ ಗಮನಿಸಬೇಕಾಗಿದೆ ಮತ್ತು ಸೂಕ್ತವಾದಂಥ ಕ್ರಮನೂ ಕೂಡ ತಗೋಬೇಕಾಗಿರ್ತಕ್ಕಂಥದ್ದು ನಮ್ಮ ಆಸೆ. ನಿಮಗೆ ಅಂತ ಅಂದರೆ ಸರ್, ಹಿಂದೂ ದೇವಾಲಯಗಳಾಯಿತು, ಜೊತೆಗೆ ಅರಮನೆಯನ್ನು ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸಗಳಿಗೆ ಮುಂದಾಗ್ತಿದ್ದೀವಿ ನೋಡಿ. ಇದು ಧರ್ಮಸ್ಥಳದ ಪ್ರಕರಣದಲ್ಲಿ ಈ ಒಂದು ವಿಚಾರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ SIT ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಸ್ಥಳದ ಹಿಂದೆಯಿಂದನೂ ಅವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ. ಇವತ್ತು ನಡೀತಾ ಇರ್ತಕ್ಕಂಥ SIT ತನಿಖೆಗೂ ಆ ದೇವಸ್ಥಾನ ಮತ್ತು ಧಾರ್ಮಿಕ ಚಟುವಟಿಕೆಗೂ ಏನೂ ಸಂಬಂಧ ಇಲ್ಲ. ಅದನ್ನು ನಾವು ಧರ್ಮಸ್ಥಳದ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳದ ಧಾರ್ಮಿಕ ಒಂದು ಸ್ಥಳ ಇರ್ಬೋದು, ಅದನ್ನು ನಾವು ಯಾವುದೇ ರೀತಿ ಇದಕ್ಕೂ ಅದಕ್ಕೂ ಏನು ಸಂಬಂಧ ಸೃಷ್ಟಿ ಮಾಡೋದಂಥದ್ದು ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಮಾಡಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನು ಅವಹೇಳನ ಪೋಸ್ಟ್ಗಳು ಬರ್ತಾಯಿದೆ, ಇದು ಯಾರು ಮಾಡ್ತಾ ಇದ್ದಾರೆ, ಇದಕ್ಕೆ ಹಿಂದೆ ಇರುವಂಥದ್ದು ಏನು ಶಕ್ತಿಗಳು ಅಂತ ಈ ಸರ್ಕಾರವನ್ನು ಒಂದು ಒಳ್ಳೆಯ ತನಿಖೆ ಮಾಡಬೇಕಾಗಿದೆ ಮತ್ತು ಸೂಕ್ತ ಕ್ರಮನೂ ಕೂಡ ತಗೋಬೇಕಾಗಿದೆ. ಕಾನೂನು ಕ್ರಮನೇ ತಗೋಬೇಕು. ಇನ್ನೇನು ತಗೋಬೇಕು? ಸದ್ಯದಲ್ಲಿ ಒಂದು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸುಮ್ಮನೆ ನಾವು ಏನೋ ಒಂದು ಘೋಷಣೆ ಮಾಡೋದು ಸರಿಯಲ್ಲ. ನಮ್ದು ಏನೇ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು, ಅದೆಲ್ಲ ಇದು ನೋಡೋಣ, ಏನು ಭವಿಷ್ಯದಲ್ಲಿ ಏನು ಬರುತ್ತೆ ತನಿಖೆ. ಒಂದಂತೂ ನಿಜ, ನಾವು ಎಲ್ಲರೂ ಪಕ್ಷದಿಂದ ಇರ್ಬೋದು, ನಾನು ಕೂಡ ಇವತ್ತು ಏನು ಸಿಕ್ಕಿದೆಯೋ ಇಲ್ವೋ ಅದ್ರ ಬಗ್ಗೆ ವರದಿಯಂತೂ ಬರದೇಬೇಕಾಗಿದೆ. ಇದು ಈ ಮಧ್ಯಂತರ ವರದಿಯನ್ನು ನೀವು ಕೊಡಲೇಬೇಕು ಅಂತ ನಾವು ವಿನಂತಿ ಮಾಡ್ತೀವಿ.